ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ಅಂದ್ರೆ BDA ಆಕ್ಷನ್ ನಡೀತಾ ಇದೆ. ಇಟ್ ಸ್ಟಾರ್ಟಿಂಗ್ ಫ್ರಮ್ 7th of ಫಸ್ಟ್ ಅಂದ್ರೆ ನೆಕ್ಸ್ಟ್ ಜುಲೈ 1st ಇಂದ ಇನ್ನು 2-3 ದಿವಸದಲ್ಲಿ ಸ್ಟಾರ್ಟ್ ಆಗುತ್ತೆ. ಟೋಟಲ್ ಬಂದು 133 ಸೈಟ್ಸ್ ಅಕ್ರಾಸ್ ಬೆಂಗಳೂರು. ಐ ಮೀನ್ ಟು ಸೇ ನಾರ್ತ್ ಡಿವಿಷನ್, ವೆಸ್ಟ್ ಡಿವಿಷನ್, ಸೌತ್ ಡಿವಿಷನ್, ಈಸ್ಟ್ ಅಲ್ಲಿ ಕೋರಮಂಗಲ, ಕೋಡಿ ಚಿಕ್ಕನಹಳ್ಳಿ, BDM6 ಸ್ಟೇ, ಸೌತ್ ಅಲ್ಲಿ JP ನಗರ, ಬನಶಂಕರಿ, ವೆಸ್ಟ್ ಅಲ್ಲಿ ನಾಗರಬಾವಿ, SMK ಲೇಔಟ್, ನಾರ್ತ್ ಅಲ್ಲಿ ಅರ್ಕಾವತಿ ಲೇಔಟ್, ಈ ತರ ಮಲ್ಟಿಪಲ್ ಸೈಟ್ಸ್ ಇದೆ. ಸೊ ಈ ಡಾಕ್ಯುಮೆಂಟೇಶನ್ ಅಲ್ಲಿ ಬೇಸಿಕ್ ರೂಲ್ಸ್ ಏನು ಅರ್ಥ ಮಾಡ್ಕೋಬೇಕು, ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಹಾಗೆ ಅದರ ಜೊತೆಗೆ ಈ ವಿಡಿಯೋನ ಈ ಡೀಟೇಲ್ಸ್ನ ಡೌನ್ಲೋಡ್ ಮಾಡಬೇಕಂದ್ರೆ KPP ಅಲ್ಲಿ ಆಕ್ಷನ್ ನಡೆಯುತ್ತೆ. ಬೇಸಿಕ್ ಡೀಟೇಲ್ಸ್ ಎಲ್ಲ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಇನ್ನು ಕೆಲವೇ 10 ನಿಮಿಷದಲ್ಲೆಲ್ಲ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬೈ ಮಿಸ್ಟೇಕ್ ಆಗಿ ಲ್ಯಾಂಡ್ ಆಗಿದ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಓನ್ಲಿ ಇಫ್ ಯು ಆರ್ ಇಂಟ್ರೆಸ್ಟ್ ಇನ್ ರಿಯಲ್ ಎಸ್ಟೇಟ್, ಬಿಕಾಸ್ ನಾವು ಕರ್ನಾಟಕದಲ್ಲಿ ಬರುವಂತಹ ಗೌರ್ಮೆಂಟ್ ಕಡೆಯಿಂದ ಆಸ್ ಆಫ್ ನಾವು ಅಲಾಟ್ಮೆಂಟ್ ಆಗಿರಲಿ ಮತ್ತು ಹೊಸ ಲೇಔಟ್ ಆಕ್ಷನ್ ಆಗಿರಲಿ ಎರಡೂ ಕೂಡ ಇಮಿಡಿಯೇಟ್ ಆಗಿ ಪೋಸ್ಟ್ ಮಾಡ್ತೀವಿ. ಈ ಆಕ್ಷನ್ ಮತ್ತು ಅಲಾಟ್ಮೆಂಟ್ಗೆ ತುಂಬ ಕಡಿಮೆ ದಿವಸಗಳಿರುತ್ತೆ. ಮಿನಿಮಮ್ 15 ದಿವಸ, 20 ದಿವಸ, ಮ್ಯಾಕ್ಸಿಮಮ್ 30 ದಿವಸ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ಸೊ ದಟ್ ನಿಮಗೆ ನೋಟಿಫಿಕೇಶನ್ ಆನ್ ಟೈಮ್ ಬರುತ್ತೆ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಯು ಪುಟ್ BDA. ಓಕೆ, ಇದು BDA ಆಕ್ಷನ್ ಇಂದ. ಸೊ BDA ಅಂತ ಟೈಪ್ ಮಾಡಿ, BDAದು ನ್ಯೂ ವೆಬ್ಸೈಟ್ ಬಂದಿದೆ. ಇಟ್ಸ್ ಕಾಲ್ಡ್ KBDA ಅಂತ ಹೇಳಿ. ಇದನ್ನ ಕ್ಲಿಕ್ ಮಾಡಿದ್ರೆ ಯು ವಿಲ್ ಲ್ಯಾಂಡ್ ಈ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ವೆಬ್ಸೈಟ್ ಅಲ್ಲಿ. ಸೊ ಇದರಲ್ಲಿ ಮಲ್ಟಿಪಲ್ ಡೀಟೇಲ್ಸ್, ಮಲ್ಟಿಪಲ್ಸ್ ಆಕ್ಷನ್ಸ್, ಮಲ್ಟಿಪಲ್ ಫ್ಲಾಟ್ಸ್ ಡೀಟೇಲ್ಸ್ ಎಲ್ಲ ಇದೆ. ನಾನೀಗ BDA ಆಕ್ಷನ್ ಮಾತಾಡೋದ್ರಿಂದ ಸೊ ಇಲ್ಲಿ ಈ ಆಕ್ಷನ್ ಸೆಕ್ಷನ್ ಇದೆ. ಈ ಆಕ್ಷನ್ ಸೆಕ್ಷನ್ಗೆ ಹೋದ್ರೆ ಈ ಡೀಟೇಲ್ಸ್ ಓಪನ್ ಆಗುತ್ತೆ. ನಾನು ಮಾತಾಡ್ತಾ ಇರೋ ಕರೆಂಟ್ಲಿ ಆಕ್ಷನ್ ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ನೋಟಿಫಿಕೇಶನ್ನ ನೀವು ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ನಾನು ನಿಮಗೋಸ್ಕರ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಸೊ ಅದಾದ ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಜಿಯೋ ಟ್ಯಾಗ್. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಜಿಯೋ ಟ್ಯಾಗ್ ವಿತ್ ಸೈಟ್ ಡೀಟೇಲ್ಸ್. ನೀವೇನಾದರೂ ಸೈಟ್ ಸೆಲೆಕ್ಷನ್ ಆದಮೇಲೆ, ಫಾರ್ ಎಕ್ಸಾಂಪಲ್ ಅಂಜನಾಪುರ ಟೌನ್ಶಿಪ್ 6th ಬ್ಲಾಕ್, ನಾನು ಡಿವಿಷನ್ ಸೈಟ್ ಬೈ ಸೈಟ್ ರಿವ್ಯೂ ಕೂಡ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಅದು ಕೊನೆ ಪಾರ್ಟ್ ಇಟ್ಕೊಂಡಿರ್ತೀನಿ. ಬಟ್ ಅದಕ್ಕಿಂತ ಮೊದಲು ನಿಮಗೆಲ್ಲ ಡೀಟೇಲ್ಸ್ನ ಸಬ್ಮಿಟ್ ಮಾಡೋದು ನನ್ನ ಇದಾಗಿರುತ್ತೆ. ಸೊ ನೀವೇನಾದರೂ ಸ್ಪೆಷಲಿ ಆಲ್ರೆಡಿ ಸೈಟ್ ಡಿಸೈಡ್ ಮಾಡಿಟ್ಟಿದ್ರೆ, ಫಾರ್ ಎಕ್ಸಾಂಪಲ್ 137 ನೋಡ್ಬೇಕಂತಿದ್ರೆ ಲೊಕೇಶನ್ ಇಲ್ಲೆಲ್ಲ ನೋಡಿ, ನಾರ್ತ್ ಈಸ್ಟ್ ಎಲ್ಲ ಡೀಟೇಲ್ ಹಾಕಿದ್ದಾರೆ. ಎಷ್ಟು ಮೀಟರ್ ಇದೆ, ಇದು ಮೀಟ್ರಲ್ಲಿ ಇರುತ್ತೆ, ಫೀಟಲ್ಲಿ ಈಸಿ ಆಗಿರಲಿ. ಸೊ ಕ್ಲಿಕ್ ಹಿಯರ್ ಟು ಲೊಕೇಶನ್ ಕೊಟ್ಟಿದ್ದಾರೆ. ಇದನ್ನ ಕ್ಲಿಕ್ ಮಾಡಿದ್ರೆ ಸೀದಾ ಲೊಕೇಶನ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಅಷ್ಟು ಈಸಿಯಾಗಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅವರು ಕೆಲಸವನ್ನು ಮಾಡಿದ್ದಾರೆ. ಸೊ ನೀವು ಯಾವುದೇ ಮೂಲೆಯಲ್ಲಿದ್ರೂ ಎಷ್ಟು ದೂರದಲ್ಲಿದೆ ಎಲ್ಲ ನೋಡ್ಕೋಬಹುದು. ಸೊ ಅದರ ಜೊತೆಗೆ ಮ್ಯಾಪ್ ಅನ್ನು ಕೂಡ, ಜಿಯೋ ಮ್ಯಾಪ್ ಲಿಂಕ್ ಅನ್ನು ಹಾಕಿದ್ರೆ ನಾನು ನಿಮಗೋಸ್ಕರ ಓಪನ್ ಮಾಡಿಟ್ಟಿದ್ದೀನಿ. ಇದನ್ನ ಝೂಮ್ ಮಾಡಿ ಎಲ್ಲ ಕೊನೆಯಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಈಸಿಯಾಗಿ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಬೌಂಡ್ರಿಗಳನ್ನ ಹಾಕಿ ಮಾಡಿದ್ದಾರೆ. ಈ ಸೆಂಟರ್ ಪಾಯಿಂಟ್ ಬಂದ್ಬಿಟ್ಟು ಮೆಜೆಸ್ಟಿಕ್ ಆಗಿರುತ್ತೆ. ಕೆನೆಸಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್. ಓಕೆ, ಈ ತರ ಇದೆ. ನಾನು ಸೈಟ್ ರಿವ್ಯೂ ಲಾಸ್ಟ್ಗೆ ಇಟ್ಕೊಂತೀನಿ ಬಿಕಾಸ್ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ಸೈಟ್ ರಿವ್ಯೂ ಅಲ್ಲಿ ಯಾವ್ಯಾವ ಸೈಟ್ ಬಂದಿದೆ, ಯಾವ್ಯಾವ ರೇಟಿಗೆ ಪೊಟೆನ್ಷಿಯಲ್ ಹೋಗ್ಬೋದು ಅಂತ ಬೇಸ್ಡ್ ಆನ್ ನನ್ನ 4 ವರ್ಷದ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಲೇಔಟ್ ಮ್ಯಾಪ್ಗೆ. ಸೊ ಅದಕ್ಕಿಂತ ಮೊದಲು ನೀವು ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಸೊ ವೆರಿ ಇಂಪಾರ್ಟೆಂಟ್ಲಿ ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ. ಒಂದು, ಈ ಆಕ್ಷನ್ ನಡೆಯೋದು ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಲ್ಲಿ. ಸೊ ಈ ಪೋರ್ಟಲ್ ಅಲ್ಲಿ ಆಕ್ಷನ್ ಮಾಡಬೇಕಾಗುತ್ತೆ. ಈ ಪೋರ್ಟಲ್ ಅಲ್ಲಿ ನೀವು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೀವು ಜಸ್ಟ್ ಗೂಗಲ್ ಅಲ್ಲಿ KPPP ಅಂತ ಹೊಡೆದ ಕೆಳಗಡೆ ಬಂದ್ರೆ ಯು ಸಿ ದಿಸ್ ರೆಡ್ ಕಲರ್ಸ್ ಅಲ್ವಾ, ಇದು ನಂದೇ ಚಾನಲ್. ಹೌ ಟು ಸಬ್ಮಿಟ್ ಅ ಬಿಡ್ ಇನ್ KPP, ಹೌ ಟು ಲಾಗ್ ಇನ್ KPP, ಎರಡು ಡೀಟೇಲ್ಸ್ ನ ಹಾಕಿದ್ದೀನಿ. ಈ ಎರಡು ವಿಡಿಯೋ ಲಿಂಕು ಇಲ್ಲಿ ನಿಮ್ಗೆ ಸಿಗ್ಲಿಲ್ಲ ಅಂದ್ರೂ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಂದು ವಾಟ್ಸ್ಆಪ್ ಲಿಂಕ್ ಇದೆ. ಈ ತರ ಅಪ್ಡೇಟ್ ನಿಮ್ಗೆ ಏನಾದ್ರು ಬೇಕಂದ್ರೆ ಜಾಯ್ನ್ ಆಗ್ಬೋದು. ನಾನು ಇನ್ನೂ ಕ್ವಿಕ್ ಆಗಿ ಫಾಸ್ಟ್ ಆಗಿ ರೆಸ್ಪಾನ್ಸ್ ಕೊಡೋದು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ, ಯೂಟ್ಯೂಬ್ಕಿನ ಇಲ್ಲೂ ಕೊಡ್ತೀನಿ, ಬಟ್ ಯೂಟ್ಯೂಬ್ಕಿನ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಫಾಸ್ಟ್ ಇದ್ದೀನಿ. ಸೊ ಅದ್ರ ಜೊತೆಗೆ ನಂದೊಂದು ಬ್ಯಾಕಪ್ ಚಾನಲ್ ಕೂಡ ಇದೆ. ಈ ಮೂರನ್ನ ಫಾಲೋ ಮಾಡಿ. ಪ್ರತಿಯೊಬ್ಬರಿಗೂ ಒಂದು ಸಬ್ಸ್ಕ್ರಿಪ್ಷನ್ ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ಫ್ರೀ ಕನ್ಸಲ್ಟೇಷನ್ ಯಾವಾಗ ಅಂದ್ರೆ ನೀವು ಪೂರ್ತಿ ವಿಡಿಯೋ ನೋಡಿ ಏನಾದರೂ ಒಂದು ಪಾಯಿಂಟ್ಸ್ ಕವರ್ ಮಾಡಿಲ್ಲ, ಅಥವಾ ಯು ವಾಂಟ್ ಟು ಹ್ಯಾವ್ ಅ ಡಿಸ್ಕಷನ್ ಹೌ ಟು ಗೋ ಅಬೌಟ್ ಇಟ್. ಸೊ ಐ ಆಲ್ಸೋ ಹೆಲ್ಪ್ ಯು ಇನ್ ಡಾಕ್ಯುಮೆಂಟೇಶನ್, ಸೈಟ್ ಸೆಲೆಕ್ಷನ್. ನೀವು ಬಿಡ್ಡಿಂಗ್ ಮಾಡ್ಕೊಂಡಿದ್ರು ಕೂಡ ನನ್ನ ಹತ್ರ ಫೆಸಿಲಿಟಿ ಇದೆ. ಒಬ್ಬರಿಗೆ ಮಾತ್ರ ಬಿಡ್ಡಿಂಗ್ ಮಾಡ್ಕೊಡ್ತೀನಿ ಒಂದು ಇದರಲ್ಲಿ. ಬಟ್ ಲಾರ್ಜರ್ಲಿ ಏನಾದರೂ ಕನ್ಸಲ್ಟೇಷನ್ ಬೇಕು, ಡಾಕ್ಯುಮೆಂಟೇಶನ್ ಬೇಕು ಅಂದ್ರೆ ಕೂಡ ನಾನು ನಿಮಗೆ ಮಾಡ್ಕೊಡ್ತೀನಿ. ಇಟ್ ಹ್ಯಾಸ್ ಅ ಸೆವರಲ್ ಚಾರ್ಜಸ್ ಇದೆ. ಸೊ ಬೇಸ್ಡ್ ಆನ್ ಯುವರ್ ಹೆಲ್ಪ್ ಮೇಲೆ ನಾನು ನಿಮಗೆ ಚಾರ್ಜ್ ಮಾಡ್ತೀನಿ. ಬಟ್ ಏನಾದರೂ ಸಣ್ಣ ಪುಟ್ಟ ಕ್ವಶನ್ಸ್ ಇದೆ, ಒಂದು 10 ಕ್ವಶನ್ಸ್ ಇದೆ, ಒಂದು 20 ಕ್ವಶನ್ ಇದೆ, ಒಂದು 2 ಕ್ವಶನ್ಸ್ ಇದೆ, ಅದನ್ನ ನಾನು ಕವರ್ ಮಾಡಿಲ್ಲ, ಅದ್ರ ಬಗ್ಗೆ ನೀವು ತಿಳ್ಕೋಬೇಕು, ಸ್ವಲ್ಪ ಡೌಟ್ ಇದೆ ಅಂದ್ರೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ವಿಡಿಯೋ ನೋಡಿ ಲೀಸ್ಟ್ ಆಗಿ ಎಲ್ಲ ತಿಳ್ಕೊಂಡ್ಬಿಟ್ಟು ನನಗೆ ಕಾಲ್ ಮಾಡಿ, ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಟೈಮ್ ಕೊಡ್ತೀನಿ.
ಸೊ ಅದ್ರ ಬಗ್ಗೆ ಮಾತಾಡಿ ತಿಳ್ಕೊಳ್ಳಿ, ನೀವೇ ಪಾರ್ಟಿಸಿಪೇಟ್ ಮಾಡ್ಬೋದು, ಅಷ್ಟು ಈಸಿ ಆಗಿದೆ. ಸೊ ಅಗೈನ್ KPP ಲಾಗಿನ್ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಬಟ್ ನಾನು ಆಲ್ರೆಡಿ KPP ಲಾಗಿನ್ ಮಾಡಿ ಇಟ್ಟಿದ್ದೀನಿ. ಓಕೆ, ಸೊ KPPಯಲ್ಲಿ ಆಕ್ಷನ್ ಮ್ಯಾನೇಜ್ಮೆಂಟ್ ಒಂದು ಸೆಕ್ಷನ್ ಇದೆ. ಸೊ ಲೈವ್ ಆಕ್ಷನ್ ಬರೋದು ನೀವು ಬಿಡ್ಡಿಂಗ್ ಪಾರ್ಟಿಸಿಪೇಟ್ ಮಾಡಿದ್ರೆ ಲೈವ್ ಅಲ್ಲಿ ಬರುತ್ತೆ. ಮೈ ಆಕ್ಷನ್ ಪಾರ್ಟಿಸಿಪೇಷನ್ ಅಂದ್ರೆ ನಾವು ಹಿಂದೆ ಯಾವ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿದ್ರೆ ಅದ್ರ ಹಿಸ್ಟ್ರಿ ಇರುತ್ತೆ. ಈಗ ನೀವು ಹೊಸದಾಗಿ ನೋಡ್ತಾ ಇರೋದ್ರಿಂದ ಸರ್ಚ್ ಆಕ್ಷನ್ ನೋಟಿಸ್ಗೆ ಹೋಗ್ಬೇಕು. ಇದರಲ್ಲಿ ಪಬ್ಲಿಷ್ ಕೊಡಬೇಕು ಸ್ಟೇಟಸ್. ಕೆಳಗಡೆ ಬಂದ್ಬಿಟ್ಟು ಪ್ರೊಕ್ಯೂರ್ಮೆಂಟ್ ಎಂಟಿಟಿ BDA ಹಾಕಿದ್ರೆ, ಯಾಕಂದ್ರೆ ನಾವು BDA ಸೈಟ್ ಬಗ್ಗೆ BDA ಆಕ್ಷನ್ ಬಗ್ಗೆ ಮಾತಾಡ್ತಾರೆ, BDA ಹಾಕೋಣ. ಸೊ ಬಟ್ ಇಲ್ಲಿ ಏನು ಇಲ್ಲ. ಸೊ ಇಫ್ ಯು ಸಿ ನೋಟಿಫಿಕೇಶನ್, ಇಟ್ ಸೇಸ್ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಈ ಆಕ್ಷನ್ ಇಸ್ 1/7 ಅಂದ್ರೆ ಜುಲೈ 1ಗೆ. ಹಾಗಾಗಿ ಇನ್ನೂ ಡೇಟಾನ ಅವರು KPPಗೆ ಲೋಡ್ ಮಾಡಿಲ್ಲ. ಸೊ ಲೋಡ್ ಮಾಡಿದ್ರೆ ಹೆಂಗ್ ಕಾಣುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಈಗ ಕರೆಂಟ್ಲಿ KDB ಆಕ್ಷನ್ಸ್ ಧಾರವಾಡದಲ್ಲಿ ನಡೀತಾ ಇದೆ. ಅದ್ರದ್ದು ಇನ್ನೂ ವಿಡಿಯೋ ಬಂದಿಲ್ಲ, ವಿಡಿಯೋ ಬರುತ್ತೆ. ಥಿಂಕ್ ದಟ್ ನೀವೇನಾದ್ರೂ ಈಗ BDA ಹಾಕಿದಾಗ ನಾಳೆ ಇದೇ ತರ ಇನ್ಫಾರ್ಮೇಶನ್ ಓಪನ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಗಾಮನ್ಗಟ್ಟಿ ಧಾರವಾಡಲ್ಲಿ ಯಾವುದೋ ಒಂದು 2 BHK ಫ್ಲಾಟ್ ಸೇಲ್ಗಿದೆ ಅಂತಿದೆ. ಸೊ ನಾಳೆ 1ನೇ ತಾರೀಕು ಆದ್ಮೇಲೆ ಇಲ್ಲಿ BDA ಸೆಲೆಕ್ಟ್ ಮಾಡಿದ್ರೆ BDA ಏನು ಆಕ್ಷನ್ಸ್ ಇದೆಯಲ್ಲ, ಯಾವುದೋ ಒಂದು ಆಕ್ಷನ್, ಫಾರ್ ಎಕ್ಸಾಂಪಲ್ ಬನಶಂಕರಿ ಒಂದು ಬರುತ್ತೆ ಅಂತ ತಿಳ್ಕೊಳ್ಳಿ, ಇದು ಆಕ್ಷನ್ ನಂಬರ್ ಬರುತ್ತೆ, ಇದು ಬರುತ್ತೆ. ಸೊ ಇದನ್ನೆಲ್ಲ ಡೀಟೇಲ್ಸ್ ನೀವು ಎಲ್ಲಿ ನೋಡ್ಕೋಬೇಕು ಅಂತಂದ್ರೆ ಇಲ್ಲಿ ನೋಡಿ, ಈ ಫಸ್ಟ್ ಬಟನ್ ಏನಿದೆ ವ್ಯೂ ಡೀಟೇಲ್ಸ್, ಇದರೊಳಗಡೆ ಹೋದ್ರೆ ಸೈಟ್ ನಂಬರ್ ಏನು, ಪ್ರೈಸ್ ಏನು, ಓಕೆ, ಅದರದ್ದು HK ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಅಲ್ಲಿ ಅದನ್ನ ನೀವು ತಿಳ್ಕೊಬಹುದು. ನಾನು ಏನೇನು ಡಾಕ್ಯುಮೆಂಟೇಶನ್ ರೆಫರ್ ಮಾಡ್ತಾ ಇದ್ದೀನಲ್ಲ, ಅದನ್ನ ಕೂಡ ಇನ್ನೂ ಒಂದು ಸಲ ಕೂಡ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. BDA ಎಕ್ಸಾಂಪಲ್ ತಿಳ್ಕೋಬೇಕು. ಇದು ಎಕ್ಸಿಸ್ಟಿಂಗ್ ಆಕ್ಷನ್ ಇರೋದ್ರಿಂದ BDA ಇನ್ನು ಲೋಡ್ ಆಗದೆ ಇರೋದ್ರಿಂದ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. BDA ಲೋಡ್ ಆದ್ಮೇಲೆ ಇದೇ ತರ ಬರುತ್ತೆ. ಸೊ ಥರ್ಡ್ ಒನ್ ಇಸ್ ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್. ಸೊ ಸಬ್ಮಿಟ್ ಇಂಟ್ರೆಸ್ಟ್, ಈ ಸೈಟ್ ನೀವು ಸೆಲೆಕ್ಟ್ ಮಾಡಿದ್ರೆ ಅಂತ ಅನ್ಕೊಳ್ಳೋಣ. ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ಒಳಗಡೆ ಹೋದ್ರೆ ದೇರ್ ವಿಲ್ ಬಿ ಡಿಫ್ರೆಂಟ್ ಸೆಗ್ಮೆಂಟ್. ಒಂದು ಫೀಸ್ ಕೊಟ್ಬೇಕು, ಒಳಗಡೆ ಹೋಗ್ಬಿಟ್ಟು ಫೀಸ್ ಅನ್ನ ಏನು 500 rupees ಏನು ಫೀಸ್ ಇದೆ ಅದನ್ನ ಕೊಟ್ಬಿಟ್ರೆ ಪೇ ಮಾಡಿದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಎಲ್ಲ ಸೆಲೆಕ್ಟ್ ಮಾಡ್ಬಿಡಿ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯೂಸ್ ಮಾಡಿ. ಸೊ ಕ್ಲೋಸ್ ಮಾಡಿದ್ರೆ ಇದು ಟಿಕ್ ಆಗುತ್ತೆ, ಗ್ರೀನ್ ಆಗುತ್ತೆ. ಆಮೇಲೆ EMD ಪೇಮೆಂಟ್ BDAಗೆ 4 ಲಕ್ಷ ಇದೆ. ನೀವು ಕ್ರೆಡಿಟ್ ಕಾರ್ಡು, ಡೆಬಿಟ್ ಪರ್ ಸೈಟ್ 4 ಲಕ್ಷ. ನೀವು ಇದನ್ನ ಮಾಡಿದ್ರೆ ಇದು ಕೂಡ ಟಿಕ್ ಆಗುತ್ತೆ, ಗ್ರೀನ್. ಸೊ ಜನರಲ್ ಕಂಡೀಷನ್ ಅಂತ ಹೇಳಿ, ಇದು ಜಸ್ಟ್ ಎಕ್ಸಾಂಪಲ್. ಜನರಲ್ ಕಂಡೀಷನ್ ಜಸ್ಟ್ ಯು ಹ್ಯಾವ್ ಟು ಸೇ ಎಸ್ ಅಂಡ್ ಸೇವ್ ಅಂಡ್ ಕಂಟಿನ್ಯೂ. ಕೆಳಗಡೆ ಬಂದ್ರೆ ಅದು ಟಿಕ್ ಆಗುತ್ತೆ ನೋಡಿ. ಸಿ, ಪೇಮೆಂಟ್ ಮಾಡಿದ್ರೆ ಟಿಕ್ ಆಗುತ್ತೆ, EMD ಮಾಡಿದ್ರೆ ಟಿಕ್ ಆಗುತ್ತೆ, ಜನರಲ್ ಕಂಡೀಷನ್ ಟಿಕ್ ಆಗುತ್ತೆ. ಅಪ್ಲೋಡ್ ಡಾಕ್ಯುಮೆಂಟೇಶನ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇದರಲ್ಲೂ ಕೂಡ ಡಿಫ್ರೆಂಟ್. ಈಗ ನೋಡಿ, ಇದು KDB ಧಾರವಾಡದಾಗಿರೋದ್ರಿಂದ ಇವರು ಅಷ್ಟೇ ಆಧಾರ್ ಕಾರ್ಡ್ ಕೇಳ್ತಾರೆ BDAದವರು. ಪ್ಯಾನ್ ಕಾರ್ಡ್ ಹತ್ರ ಪ್ಯಾನ್ ಕಾರ್ಡ್ ಫೋಟೋ ಹಾಕಿ, ಸ್ಪೆಸಿಮೆನ್ ಸಿಗ್ನೇಚರ್ BDAದ ಒಂದು ಸ್ಪೆಸಿಮೆನ್ ಸಿಗ್ನೇಚರ್ ಇದೆ, ಅದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಸಿಂಪಲ್, ಇಸ್ ಒಂದು ಲೆಟರ್ ಅಷ್ಟೇ. ಆಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಒಂದು ವೈಟ್ ಪೇಪರ್ ಅಲ್ಲಿ ಅಥವಾ ಒಂದು ವೈಟ್ ಪೇಪರ್ ಅಲ್ಲಿ ಇವ್ರ ನೇಮ್, ಇಮೇಲ್ ID ಒಂದು ಸ್ವಲ್ಪ ನೀಟಾಗಿ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೆದು ಲೋಡ್ ಮಾಡಿ, ಅದು BDAದಲ್ಲಿ ಕೇಳ್ತಾರೆ. ಸೊ ಅದನ್ನ ಬಂದ್ರೆ ಈ ತರ ಪ್ರತಿಯೊಂದು ಟಿಕ್ 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 ಗ್ರೀನ್ ಕಲರ್ ಆದ್ರೆ ಕೊನೆಗೆ ಡಿಕ್ಲರೇಷನ್ ಮಾಡಿ ಬಿಟ್ ಸಬ್ಮಿಟ್ ಮಾಡಿದ್ರೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಎಲ್ಲಿ ಮೈ ಆಕ್ಷನ್ ಪಾರ್ಟಿಸಿಪೇಷನ್ ಅಲ್ಲಿ ಬಿದ್ದಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಎಡಿಟ್ ಮಾಡೋದ್ರಿಂದ ಇದು ಎಡಿಟ್ ಸ್ಟೇಟಸ್ ಇಲ್ಲಿದೆ. ಎಲ್ಲ ಕೆಲಸ ನೀವು ಮುಗಿಸಿದ್ರೆ ಈ ತರ ಸ್ಟೇಟಸ್ ಬರುತ್ತೆ. ಈ ತರ ಬಂದ್ರೆ ನೀವು ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡಿದೀರಾ ಎಲ್ಲ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಅಂತ ಹೇಳಿ. ಆ ಗಿವನ್ ಡೇ ಏನ್ ಆಕ್ಷನ್ ಯಾವಾಗ ನಡೀತಾ ಇದೆಯಲ್ಲ, ಆ ಡೇಟ್ಸ್ ಕೂಡ ಇದರಲ್ಲಿದೆ, ಅದನ್ನ ನಾನು ರೆಫರ್ ಮಾಡ್ತೀನಿ. ಸೊ ಅದು ಬಂದ್ಬಿಟ್ಟು ನೀವು ಅವಾಗ ಈ KPPಯಲ್ಲಿ ಬಂದ್ರೆ, ಈ ಲೈವ್ ಆಕ್ಷನ್ ಅಲ್ಲಿ ಹೋದ್ರೆ ನಿಮಗೆ ಅವತ್ತು ಅಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ನೀವು ಲೈವ್ ಬಿಡ್ಡಿಂಗ್ ಮಾಡ್ಬೋದು, ಮೆನ್ಷನ್ ಮಾಡಿರೋ ಡೇಟ್ ಮತ್ತೆ ಟೈಮ್ ನಲ್ಲಿ ಮಾತ್ರ. ಓಕೆ, ಅದು ಗಮನ ಇರಲಿ. ಇದೆಲ್ಲ KPP. ಇನ್ನು ಎಕ್ಸ್ಟ್ರೀಮ್ಲಿ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ಸೊ ಲೆಟ್ಸ್ ಗೋ ಟು ನೋಟಿಫಿಕೇಶನ್ ನಾವು. ಓಕೆ, ಸೊ ಇಟ್ ಸ್ಟಾರ್ಟಿಂಗ್ ಫ್ರಮ್ 7th. ನಾನು ಬರೀ ಹೈಲೈಟ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಇದು ಬ್ಲರ್ ಆಗಿದ್ರೆ ಇಮೇಜ್, ಐ ಆಮ್ ವೆರಿ ಸಾರಿ. ಇದನ್ನ ನಾನು ನಮ್ಮ ಗ್ರೂಪ್ ಅಲ್ಲಿ ಇವತ್ತೇ ಭಾನುವಾರ ಸಂಜೆ ಒಳಗಡೆ ಶೇರ್ ಮಾಡ್ತೀನಿ. ಓನ್ಲಿ ನೋಟಿಫಿಕೇಶನ್. ಎಲ್ಲ ಡೀಟೇಲ್ಸ್ನ ನೀವೇ ಖುದ್ದಾಗಿ ಹೋಗಿ ಪಾರ್ಟಿಸಿಪೇಟ್ ಮಾಡೋದಿದ್ರೆ ಡೌನ್ಲೋಡ್ ಮಾಡಿಕೊಂಡು ನ್ಯಾವಿಗೇಟ್ ಮಾಡಬೇಕಾಗುತ್ತೆ. ಸೊ ನೋಡಿ, ಬನಶಂಕರಿ ಯಾವ ತರ ಓದಬೇಕು ಅಂತ ಹೇಳ್ತೀನಿ ನೋಡಿ. ಒಂದು ಮಾತ್ರ ಝೂಮ್ ಮಾಡ್ತಾ ಇದ್ದೀನಿ. ಕಮೆನ್ಸ್ಮೆಂಟ್ 7th ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಸೈಟ್ ನಂಬರ್ ಅಂಜನಾಪುರ ಟೌನ್ಶಿಪ್ 6th ಬ್ಲಾಕ್ ಅಂಜನಾಪುರ, ಸೈಟ್ ನಂಬರ್ 137. ಈಸ್ಟ್ ಟು ವೆಸ್ಟ್ ಎಷ್ಟಿದೆ, ನಾರ್ತ್ ಟು ಸೌತ್ ಎಷ್ಟಿದೆ, ಟೋಟಲ್ ಬಂದ್ಬಿಟ್ಟು 93 ಪಾಯಿಂಟ್ ಸ್ಕ್ವೇರ್ ಮೀಟರ್ ಅಲ್ಲಿ ಇದೆ. 93.10/7 10.7 ಮಾಡಿದ್ರೆ ನಿಮಗೆ ಹತ್ತತ್ರ 1,000 ಅಡಿ ಸೈಟು. ಇನಿಷಿಯಲ್ ಬಿಡ್ ಪ್ರೈಸ್ ಬಂದ್ಬಿಟ್ಟು 70,700 rupees ಪರ್ ಸ್ಕ್ವೇರ್ ಫೀಟ್ ಇದೆ. ನೀವು ಕ್ಯಾಲ್ಕುಲೇಟರ್ನ ಓಪನ್ ಮಾಡಿ 70,700 ಡಿವೈಡೆಡ್ ಬೈ 10.7 ಮಾಡಿದ್ರೆ 6,600 rupees ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ ಬಿಡ್ಡಿಂಗ್ ಸ್ಟಾರ್ಟಿಂಗ್ ಪ್ರೈಸ್. BDAದವ್ರು ಹೇಳ್ತಾರೆ ಮಿನಿಮಮ್ 10%, 5 or 10% ಮಿನಿಮಮ್ ಇನ್ಕ್ರೀಸ್ ಆಗಲೇಬೇಕು ಅಂತ, ವಿಚ್ ಇಸ್ ಅರೌಂಡ್ ನಿಮಗೆ ಯಾರು ಬರಲಿಲ್ಲ ಅಂದ್ರೆ, ಇಫ್ ಯುವರ್ ಅಲೋನ್ ಬಿಡ್ಡರ್ ಏನಾದರೂ ಅಥವಾ ಮಿನಿಮಲ್ ಬಿಡ್ಡಲ್ ಆದ್ರೆ ಪೊಟೆನ್ಷಿಯಲ್ ಈ ಸೈಟ್ ನಿಮಗೆ 7,000 ಸಿಗೋದಿದೆ. ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿದ್ರೆ
9,000, 10,000, 11,000, 12,000 ಹೋಗ್ಬೋದು. ಇಟ್ಸ್ ಆಲ್ ಬೇಸ್ಡ್ ಆನ್ ದ ಡಿಮ್ಯಾಂಡ್ ಅಂಡ್ ಸರ್ವೆ ಕಾಂಪಿಟೇಷನ್. ಆ ಏರಿಯಾ ಸೈಟ್ ಹೆಂಗಿದೆ, ಅಲ್ಲಿ ಯಾವ ರೇಟ್ ಇದೆ ಅದ್ರ ಮೇಲೆ ಹಾಗೆ ಆಗುತ್ತೆ. ಬಟ್ ಪೊಟೆನ್ಷಿಯಲ್ ನಿಮಗೆ ಯಾರು ಬರಲಿಲ್ಲ, ಕಮ್ಮಿ ಕಾಂಪಿಟೇಷನ್ ಇತ್ತು ಅಂದ್ರೆ 7,000 ಸಿಗೋ ಚಾನ್ಸಸ್ ಇದೆ. ಸೊ ಅದೇ ತರ ಬನಶಂಕರಿ 9th ಬ್ಲಾಕ್ ಅಲ್ಲಿ ಇದೆ, ಎಕ್ಸ್ಟೆನ್ಷನ್ 9th ಬ್ಲಾಕ್ ಅಲ್ಲಿ ಇದೆ, JP ನಗರ 8th ಫೇಸ್ ಕೊತ್ನೂರಲ್ಲಿದೆ, JP ನಗರ TK ದೀಪಕ್ ಲೇಔಟ್ 8th ಫೇಸ್ ಅಲ್ಲಿದೆ, BTM 4th ಸ್ಟೇಜ್ ದೇವ್ರ ಚಿಕ್ಕನಹಳ್ಳಿಯಲ್ಲಿದೆ, ಸರ್ ಎಂ ವಿಶ್ವೇಶ್ವರ ಲೇಔಟ್ ಅಲ್ಲಿದೆ, ನಾಗರಬಾವಿಯಲ್ಲೂ ಕೂಡ ಕೆಲವೊಂದು ಸೈಟ್ ಇದೆ. ಓಕೆ, ಸೊ ನೀಲ್ಸ್ ಅಂದ್ರೆ ಆಸ್ಟಿನ್ ಟೌನ್ ಅಲ್ಲಿ ಕೂಡ ಇದೆ, ಅಂಜನಾಪುರದಲ್ಲಿ ಕೂಡ ಇದೆ, ಅರ್ಕಾವತಿ ಲೇಔಟ್ ಅಲ್ಲಿ ಕೂಡ ಇದೆ. ಓಕೆ, ಸೊ ನಾಗರಬಾವಿ 2nd ಸ್ಟೇಜ್ 7th ಬ್ಲಾಕ್ ಅಲ್ಲಿದೆ ಮಲ್ಗಾಲದಲ್ಲಿ. ಸೊ ಹೈಯೆಸ್ಟ್ ಬಂದ್ಬಿಟ್ಟು ಲೋಯೆಸ್ಟ್ ಪ್ರೈಸ್ ಬಂದ್ಬಿಟ್ಟು 6,000 ಪ್ಲಸ್ ಹತ್ತತ್ರ ಬಂದ್ಬಿಟ್ಟು ನಮ್ಮ BSK ಬನಶಂಕರಿ 6th ಸ್ಟೇಜ್ 5th ಬ್ಲಾಕ್ ಅಲ್ಲಿ ಇದು ನೋಡಿ, ನಾನೇನು ಹೈಲೈಟ್ ಮಾಡ್ತಾ ಇದ್ದೀನಲ್ಲ, ಕರ್ಸರ್ ಜಸ್ಟ್ ಅಬ್ಸರ್ವ್ ಮಾಡಿ. ಇದು ಬಂದ್ಬಿಟ್ಟು 5,700 5,500 rupees ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗೋದು ಲೋಯೆಸ್ಟ್ BDA ಬೆಂಗಳೂರಲ್ಲಿ. ಅಂದ್ರೆ ಒಂದು 30-40 ಬೇಕು ಅಂತಂದ್ರೆ ನಿಮ್ಮ ಹತ್ರ ಮಿನಿಮಮ್ 72 ಲಕ್ಷ ಇದ್ದಲ್ಲೇ ಪಾರ್ಟಿಸಿಪೇಟ್ ಮಾಡೋದು ಉಪಯೋಗ ಇಲ್ಲ. ಐ ಆಮ್ ಜಸ್ಟ್ ರೆಫರಿಂಗ್ 30-40 ಸೈಟ್ ಅಷ್ಟೇನೆ. ಸೊ ಹೈಯೆಸ್ಟ್ ಬಂದ್ಬಿಟ್ಟು ನಮ್ಗೆ ಇರೋದು ಕೋರಮಂಗಲ ಅಲ್ಲಿ ತೋರಿಸ್ತೀನಿ ನೋಡಿ. ಕೋರಮಂಗಲ ಎಲ್ಲಿದೆ ಅಂತಂದ್ರೆ ಕೋರಮಂಗಲ 6488 ಇಲ್ಲಿದೆ ನೋಡಿ. ಕೋರಮಂಗಲ 8th ಬ್ಲಾಕ್ ಒಂದು 254 ಸೈಟ್ ನಂಬರ್, ಕರ್ಸರ್ ಅಬ್ಸರ್ವ್ ಮಾಡಿ. ಸ್ಕ್ವೇರ್ ಮೀಟರ್ ಅಲ್ಲಿ 2 ಲಕ್ಷ ಅಂದ್ರೆ ಹತ್ತತ್ರ 19,000 ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ ಪರ್ ಸ್ಕ್ವೇರ್ ಮೀಟರ್. ಈಗ ಇದನ್ನೇ ನೀವು ಮಿನಿಮಮ್ ರೇಟ್ ಅಲ್ಲಿ ಇದೇನಾದ್ರೂ ಸಿಕ್ತು ಅಂತ ಅನ್ಕೊಂಡ್ರು ಯು ಜಸ್ಟ್ ನೀಡ್ ಅ ಮಿನಿಮಮ್ 3 lakhs. ಲೆಟ್ಸ್ ಡೂ ಅ ಕ್ಯಾಲ್ಕುಲೇಷನ್ಸ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಈಗ ನಾವು ಇದನ್ನ 136 ಮೀಟರ್ ಇಂಟು 2 lakh. ಸಿ 2 CR 72 lakhs ಮಿನಿಮಮ್ ಬೇಕು. ಬೇಸಿಕಲ್ ಸಿಕ್ರು ಮಿನಿಮಮ್ ನಿಮಗೆ 3 ಕೋಟಿ ಇಲ್ದಲೆ ಈ ಸೈಟ್ಗೆ ಟ್ರೈ ಮಾಡಕ್ಕೆ ಹೋಗ್ಬೇಡಿ. 3 ಕೋಟಿ ಇಸ್ ವೆರಿ ಬೇಸಿಕ್. ಅಗೇನ್ 3ರಿಂದ 4 ಕೋಟಿ ಬಜೆಟ್ ಇದ್ದಲ್ಲಿ ಈ ಸೈಟ್ ಮುಟ್ಟಕ್ಕೆ ಹೋಗ್ಬೇಡಿ. ಈ ಒಂದು ಇವರ್ ಹೈ ಡಿಮ್ಯಾಂಡ್. ನಾಳೆ ಏನಾದರೂ ಕಾಂಪಿಟೇಷನ್ ಬಂದು 2 ಲಕ್ಷ ಇದ್ದು 4 ಲಕ್ಷ ಅಂದ್ರೆ 20,000 ಇದ್ದು 40,000 ಹೋದ್ರೆ ಯು ನೀಡ್ ಅ 5 CR ಅಮೌಂಟ್ ಓನ್ಲಿ ಫಾರ್ ದಿಸ್ ಸೈಟ್. ಈ ಸೈಟ್ ಕೂಡ ಎಲ್ಲಿದೆ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ನೋಡೋಣ. ಸೊ ಈ ತರ ನೀವು ಇದನ್ನ ನೋಡ್ಕೋಬೇಕಾಗುತ್ತೆ. ಸೊ ಇದು ಬೇಸಿಕ್ ಸೆಲ್ಫ್ ಎಕ್ಸ್ಪ್ಲನೇಟರಿ ಡೀಟೇಲ್ಸ್. ಸೊ ಇದರಲ್ಲಿ ಪ್ರತಿ ಒಂದು ಪಾಯಿಂಟ್ಸ್ ತುಂಬಾ ಇದೆ. ಈ ನೀವೇನಾದ್ರೂ ಆಕ್ಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಇದನ್ನ 2-3 ಸಲ ನೀವು ಓದ್ಕೊಳ್ಳೇಬೇಕು. ಇದು ಆಕ್ಷನ್ ಆಗಿರೋದ್ರಿಂದ ಎನಿಬಡಿ ಕ್ಯಾನ್, ಸಿಟಿಸನ್ ಆಫ್ ಇಂಡಿಯಾ ಅಥವಾ NRI ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್ ಮಾಡಿ ಇದನ್ನ ನೀವು ತಗೋಬಹುದು. ಪ್ರತಿ ಒಂದು ಆಕ್ಷನ್ಗೂ ಮಿನಿಮಮ್ 4 ಲಕ್ಷ EMD ಕಟ್ಟಲೇಬೇಕು, ಅಲಾಂಗ್ ವಿತ್ ಸಮ್ ಸ್ಮಾಲ್ ಫೀಸ್ ಎಲ್ಲ ಇರುತ್ತೆ. ಸೊ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಇದೆ. ಇನ್ ಕೇಸ್ ಸಕ್ಸಸ್ ಆದ್ರೆ ಹೈಯೆಸ್ಟ್ ಬಿಡ್ಡರ್ ಆಗಿ ವಿನ್ ಆದ್ರೆ ಅವರು ಇಮೇಲ್ ಅಲ್ಲಿ ಕನ್ಫರ್ಮ್ ಮಾಡ್ತಾರೆ. ವಿತಿನ್ 72 hours ಅಲ್ಲಿ ಮಿನಿಮಮ್ 25% ಪೇಮೆಂಟ್ ಅನ್ನ ನೀವು ಕಟ್ಟಲೇಬೇಕು. ಅಂದ್ರೆ ಥಿಂಕ್ ದಟ್ ಯು ಆರ್ ಗೋಯಿಂಗ್ ಟು ಪ್ಲಾನಿಂಗ್ ಟು ಬೈ ಅ ಸೈಟ್ ಇನ್ 1 CR ಅಂತ ಅನ್ಕೊಂಡ್ರೆ ನಿಮ್ಮ ಹತ್ರ 25 lakhs ಬಜೆಟ್ ಇರಲೇಬೇಕು. ಆ 25 lakhs ಸಕ್ಸಸ್ ಏನಾದ್ರು ಆದ್ರೆ 1 CR ಅಲ್ಲಿ 25 lakhs ಅನ್ನ -4 lakh ಅನ್ನ ಮಾಡಿ 21 ಲಕ್ಷ EMD ಅಮೌಂಟ್ ಅನ್ನ ಕಟ್ ಮಾಡಿ ಈ ಬ್ಯಾಂಕ್ ಅಕೌಂಟ್ಗೆ ಇಮೇಲ್ ಅಲ್ಲಿ ಕನ್ಫರ್ಮೇಶನ್ ಮಾಡಿದ 72 hours 3 days ಸ್ವಲ್ಪ ಹಿಂದೆ ಮುಂದೆ ನಡೆಯುತ್ತೆ, ಪೇಮೆಂಟ್ ಅನ್ನ ಮಾಡಲೇಬೇಕು. ರಿಮೈನಿಂಗ್ ಪೇಮೆಂಟ್ ಬ್ಯಾಂಕ್ ಲೋನ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ಮಾಡ್ಕೋಬಹುದು. ಏನೇ ಬ್ಯಾಂಕಿಗೆ ಸಂಬಂಧಪಟ್ಟದ ಲೋನ್ ಬೇಕಂದ್ರೂ ಹೇಳ್ತೀನಿ. ಅದು ಬಿಟ್ರೆ ದೇರ್ ಇಸ್ ನಥಿಂಗ್ ವೆರಿ ಇಂಪಾರ್ಟೆಂಟ್. ದೇರ್ ಶುಡ್ ಬಿ ಅ ಮಿನಿಮಮ್ 2 bidders ಆಫ್ ಈಚ್ ಸೈಟ್. ಸಿಂಗಲ್ ಬಿಡ್ಡರ್ ವಿಲ್ ಬಿ ರಿಜೆಕ್ಟೆಡ್ ಅಂತ ಹೇಳಿದ್ದಾರೆ. ಇದೊಂದು ವೆರಿ ಇಂಪಾರ್ಟೆಂಟ್. ನೀವು ಯಾವುದೋ ಒಂದು ಸೈಟ್ ಅಲ್ಲಿ ನೀವು ಒಬ್ಬರೇ ಇದ್ರೆ ನಿಮಗೆ ಸಿಗಲ್ಲ. ನೀವೇನಾದ್ರೂ ಸೈಟ್ ನೋಡಿದ್ಮೇಲೆ ಇದು ಯಾರೋ ತಗೊಳಲ್ಲ ಬಟ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ನೀವು ಒಬ್ಬರೇ ಪಾರ್ಟಿಸಿಪೇಟ್ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಆ ಟೈಮಲ್ಲಿ ಪ್ಲಾನಿಂಗ್ ಅನ್ನ ಚೆನ್ನಾಗಿ ಮಾಡಿ 2 ಬಿಡ್ಡರ್ ಬರೋಂಗೆ ಪ್ಲಾನ್ ಮಾಡಿಕೊಂಡು ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಅಂತೂ ಇದೆ. ಸೊ ವೈಲ್ ಪಾರ್ಟಿಸಿಪೇಟಿಂಗ್ ಈ ಆಕ್ಷನ್ ದ ಬಿಡ್ ಅಮೌಂಟ್ ಶುಡ್ ಎಕ್ಸೀಡ್ ದ ಬೇಸ್ ಪ್ರೈಸ್ ಆಫ್ 10%. ಎಸ್, ಒಂದು ವಿತ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಸೊ ಈ ಒಂದು 2 ಬಿಡ್ಡರ್ ಇದ್ರು ಮಿನಿಮಮ್ 10% ಅಂದ್ರೆ ಈಗ ಯಾವುದೋ ಒಂದು ಎಕ್ಸಾಂಪಲ್ ತಗೊಳೋಣ. ಫಸ್ಟ್ ಎಕ್ಸಾಂಪಲ್ ಹೋಗೋಣ. ಈಗ 70,000 ಏನಿತ್ತಲ್ವಾ, ಇದು ಮಿನಿಮಮ್ 80,000 ಆಗ್ಲೇಬೇಕು. ಸಾರಿ, 70,000ಗೆ ಪ್ಲಸ್ 10% ಅಂದ್ರೆ 70,700 ಆಗುತ್ತೆ. ಸೊ ಇಬ್ರು ಬಿಡ್ಡರ್ ಇದ್ರೂ ಈ ಪ್ರೈಸ್ ಸಿಗಲ್ಲ. ಅದು ಇದರಲ್ಲಿ 10% ಇನ್ಕ್ರೀಸ್ ಮಾಡಲೇಬೇಕು ಟುಗೆದರ್. ಸೊ ಅದೊಂದು ಇಂಪಾರ್ಟೆಂಟ್ ಇದೆ. ಎಸ್, 4 ಲಕ್ಷ EMD ಇಸ್ ವೆರಿ ಇಂಪಾರ್ಟೆಂಟ್. ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲಾನಿಂಗ್ ಫಾರ್ ಯುವರ್ ಬಜೆಟ್ ವಿತ್ 25% ಕ್ಯಾಶ್ ಅಂದ್ರೆ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಕ್ವಿಕ್ ಆಗಿ. ರಿಮೈನಿಂಗ್ ಲೋನ್ ಪೇಮೆಂಟ್ ಎಲ್ಲ ನಿಮ್ಗೆ ಐಡಿಯಾ ಇರಬೇಕು. ಮಿನಿಮಮ್ 2 bidders ಇರಬೇಕು. ಮಿನಿಮಮ್ 10% ಇನ್ಕ್ರೀಸ್ ಮಾಡಬೇಕು. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಡೋಂಟ್ ಫರ್ಗೆಟ್ ಇಟ್. ಇನ್ನು ಹೆಚ್ಚಿಗೆ ಮಾಹಿತಿ ಬೇಕಂದ್ರೆ ಇದಕ್ಕೆ ಲಾಗಿನ್ ಮಾಡಿ ಕಾಲ್ ಎಲ್ಲ ಮಾಡಿ ಕೇಳ್ಬೋದು.
ಬಟ್ ಇನ್ನು ಸಣ್ಣ ಪುಟ್ಟ ಡೌಟ್ ಇದ್ದರೆ ಇದೇ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ನಿಮಗೆ ಈಗ ಇದನ್ನ ಹೇಗೆ ಓದಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಅದರ ಜೊತೆಗೆ KPP ಲಾಗಿನ್ ಹೆಂಗೆ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೀನಿ. ಸೊ ಯಾವ್ದಾರ ಡಾಕ್ಯುಮೆಂಟು. ಸೊ ಸೀದಾ ಈಗ ನೀವು ಇದೇ KHV BDA ವೆಬ್ಸೈಟಲ್ಲಿ ಹೋದರೆ ನಾನು ನಿಮಗೆ ಮ್ಯಾಪನ್ನು ಓಪನ್ ಮಾಡ್ತಾ ಇದ್ದೀನಿ. ಈ ಥರ ನಿಮಗೆ ನಾರ್ತು, ಈಸ್ಟು, ಸೌತ್, ವೆಸ್ಟ್ ಡಿವಿಷನ್ ಬರುತ್ತೆ. ಸೊ ಈಗ ನಾವು ನಾರ್ತ್ ಕಡೆ ಹೋಗೋಣ. ನಾರ್ತ್ ಕಡೆ ನಾನು ನಿಮ್ಗೆ ಹೇಳ್ದಂಗೆ ನಾರ್ತ್ ಕಡೆ ಹೋದರೆ ಈ ಸಿ ದಿಸ್ ಇಸ್ ಹೆಬ್ಬಾಳ್ ಜಂಕ್ಷನ್. ಹೆಬ್ಬಾಳ್ ಜಂಕ್ಷನಿಂದ ಸ್ವಲ್ಪ ಮುಂದೆ ಹೋದರೆ ಓಕೆ ಅರ್ಕಾವತಿ ಲೇಔಟ್ ಇದೆ, ನೀಟಾಗಿ ಮ್ಯಾಪ್ ಮಾಡಿದ್ದಾರೆ. ಅರ್ಕಾವತಿ ಲೇಔಟ್ ತುಂಬ ಕ್ಲೋಸ್ ಆಗಿ ಏರ್ಪೋರ್ಟ್ ರೋಡಿಗೆ ಹತ್ತಿರದಲ್ಲೇ ಯಲಹಂಕದಿಂದ ಈ ಕಡೆ ಇದೇನು ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಯಲಹಂಕ ಸ್ಟ್ರಕ್ಚರು. ಯಲಹಂಕ ರೈಟ್ ಸೈಡು ಈ ಅರ್ಕಾವತಿ ಲೇಔಟಲ್ಲಿ ಇಷ್ಟು ಸೈಟ್ಸ್ ಒಂದೇ ಬಾಕ್ಸಲ್ಲಿದೆ. ಓಕೆ, ಎದುರುಗಡೆ ಗ್ರೌಂಡ್ ಇದೆ, ರೈಲ್ವೆ ಟ್ರ್ಯಾಕಿನ ಮೊದಲೇ ಬರುತ್ತೆ. ಓಕೆ, ಅಪೋಸಿಟ್ ಕೆರೆ ಇದೆ. ಇದನ್ನೆಲ್ಲ ಗಮನದಲ್ಲಿಟ್ಕೋಬೇಕು. ಈ ಥರ ನೀವು ಈಗೇನಾದರೂ ಫಾರ್ ಎಕ್ಸಾಂಪಲ್ ಝೂಮ್ ಮಾಡಿ ಈ ಸೈಟ್ ಏನಾದರೂ ನೀವು ಪಾರ್ಟಿಸಿಪೇಟ್ ಮಾಡೋಂಗಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಕೂಡ ಲೊಕೇಶನ್ ತಗೋಬಹುದು. ಇಲ್ಲಾಂದ್ರೆ ಇನ್ನೊಂದು ಲೊಕೇಶನ್ ಕೂಡ ಅವ್ರು ನೀಟಾಗಿ ಹಾಕಿದ್ದಾರೆ ಲಿಂಕು, ಅದನ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಈ ತರ ಅರ್ಕಾವತಿ ಲೇಔಟ್ ಬಂದಿದೆ. ಅರ್ಕಾವತಿ ಲೇಔಟ್ ಅಲ್ಲಿ ಲಾಸ್ಟ್ ಟೈಮ್ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ 10,000 ಇನ್ ಅಂಡ್ ಅರೌಂಡ್ ಬಜೆಟ್ ಅಲ್ಲಿ ಸೈಟ್ಗಳು ಸೇಲ್ ಆಗೋದಿದೆ. ಬಟ್ ಲಕ್ಕಿಲಿ ಈ ಸಲ ಅರ್ಕಾವತಿ ಲೇಔಟ್ ಅಲ್ಲಿ ಮೋರ್ ದೆನ್ 10 ಸೈಟ್ಸ್ ಇದೆ, ವಿಚ್ ಇಸ್ ಗುಡ್ ನ್ಯೂಸ್. ಲಾಸ್ಟ್ ಟೈಮ್ ಎಲ್ಲ ಬಂದಾಗ 2, 3, 4 ಇರೋದು, ತುಂಬಾ ಕಾಂಪಿಟೇಷನ್ ಬರೋದು. ಈ ಸಲ ಪ್ಲಾನಿಂಗ್ ಚೆನ್ನಾಗಿ ಮಾಡಿ ಸೈಟ್ ಸೆಲೆಕ್ಷನ್ ಇಟ್ ಮೈಟ್ ವರ್ಕ್ಔಟ್. ಸೊ ನಾನು ಕೋರಮಂಗಲ ಸೈಟ್ ಬಗ್ಗೆ ಮಾಡಿದೆ, ಈಸ್ಟ್ ಡಿವಿಷನ್ ಅಲ್ಲಿ. ಕೋರಮಂಗಲ ನಾರ್ತ್ ಇಲ್ಲಿ ಬರ್ತದೆ ನೋಡಿ, ಈ ಸೈಟ್ ಇದು 254, 20,000 ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲ ನೋಡಿದ್ರೆ ಇಲ್ಲಿ ಮಿನಿಮಮ್ 30, 35 ಇನ್ನು ಅದಕ್ಕಿಂತ ಹೆಚ್ಚಿಗೆ ಹೋದ್ರೂ ಇವನ್ ಐ ಆಮ್ ನಾಟ್ ಸರ್ಪ್ರೈಸ್. ಓಕೆ, ಈ ತರ ಲೊಕೇಶನ್ ಇದೆ. ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತಂದ್ರೆ ಕೋರಮಂಗಲ ನಮ್ಮ ಫೋರಂ ರೋಡ್ ಎಲ್ಲ ಏನಿದೆಯಲ್ಲ ಅಲ್ಲಿಂದ ಹತ್ತಿರದಲ್ಲಿ ಇದೆ ಇದು. ಓಕೆ, ಸೊ ಕೋರಮಂಗಲದಲ್ಲಿ ಒಂದೇ ಒಂದು ಸೈಟ್ ಇದೆ. HSR ಲೇಔಟ್ ಅಲ್ಲಿ ಯಾವುದೇ ಸೈಟ್ ಇಲ್ಲ. ಜಸ್ಟ್ ಮ್ಯಾಪ್ ಅನ್ನ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಆಗರ ಲೇಕ್ ಆಪೋಸಿಟ್ ಕೆನ್ ಯು ಸಿ ದ ಬ್ಲಾಕ್ಸ್ ಎಷ್ಟು ಚೆನ್ನಾಗಿ ಮ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ. ಓಕೆ, ಸೊ ಈ ತರ ಇದೆ. ಝೂಮ್ ಔಟ್ ಮಾಡಿದ್ರೆ ನಮಗೆ BTM 6 ಸ್ಟೇಜ್ ಬಂದ್ಬಿಟ್ಟು ಇನ್ನೇನ್ BTM ಅಂದ್ಕೊಳ್ಳಿ ನಾವು ಈ ಕಡೆ ಔಟರ್ ರಿಂಗ್ ರೋಡ್ ಹತ್ರ ಅಂತ ಮಾತಾಡ್ತೀವಿ, ಅದಲ್ಲ. ಸೊ BTM ಅಂದ್ರೆ 6 ಸ್ಟೇಜ್ ದೇವರ ಚಿಕ್ಕನಹಳ್ಳಿ. ಈ ಸಲ ಕೂಡ ಇಲ್ಲೂ ಕೂಡ ಸಪ್ಲೈ ಜಾಸ್ತಿ ಇದೆ. ಓಕೆ, ಕೆಲವೊಂದು ಸೈಟ್ ಒಳ್ಳೆ ಮೇನ್ ರೋಡಲ್ಲೇ ಇದೆ. ಓಕೆ, ಇದನ್ನು ಕೂಡ ಗಮನ ಹರಿಸ್ಬೋದು. ಕೆಲವೊಂದು ಸೈಟು ಸ್ವಲ್ಪ ಹತ್ತಿರದಲ್ಲಿ ಅಂದ್ರೆ ಯಾವುದು ಕ್ಲೋಸ್ ಟು ನೈಸ್ ರೋಡಿಗೂ ಸ್ವಲ್ಪ ಸ್ಟೇಜಸ್ ಇದೆ. ಇದು ನೋಡಿ, ಇಲ್ಲೊಂದು ಯಾವುದೋ ಕೆರೆ ಇದೆ, ಯಾವ ಕೆರೆ ಗೊತ್ತಾಗ್ತಾ ಇಲ್ಲ, ಬಟ್ ಈ ತರ ಎಲ್ಲ ಇದೆ. ಇಲ್ಲೂ ಕೂಡ ನೀವು ನೋಡಿ, ಇದು ಯಾವ್ದು ಅಪಾರ್ಟ್ಮೆಂಟ್ ಮುಂದ್ಗಡೆ ಇರೋ ಖಾಲಿ ಜಾಗದಲ್ಲಿ ಇದೆ, ಡಬಲ್ ರೋಡ್. ಓಕೆ, ಸೊ ಇದು ಬಂದ್ಬಿಟ್ಟು ಕ್ಲೋಸ್ ಟು ಬನ್ನೇರ್ಘಟ್ಟ, ಮೀನಾಕ್ಷಿ ಮೌಲ್ ಏನಿದೆಯಲ್ಲ ಅದಕ್ಕೆ ತುಂಬಾ ಹತ್ರ ಈ ಜಾಗಗಳು. ನಾನು ನಿಮ್ಗೆ ಮೀನಾಕ್ಷಿ ಮೌಲ್ ಕೂಡ ಇಫ್ ಪಾಸಿಬಲ್ ಅಲ್ಲಿ ಶೋ ಇಟ್ಟಿವಿ. ಇದು ಮಂತ್ರಿ ಪಿನಾಕಲ್ ಇದು. ಓಕೆ, ಸೊ ನಾನೇನು ಝೂಮ್ ಮಾಡ್ತಾ ಇಲ್ಲ, ಇದು ಮಂತ್ರಿ. ನೀವು ಸ್ವಲ್ಪ ಲೆಫ್ಟಿಗೆ ಬಂದ್ರೆ ವಿ ಹ್ಯಾವ್ ಅ ಮೀನಾಕ್ಷಿ ಟೆಂಪಲ್ ಇಲ್ಲೇ ಇದೆ. ಓಕೆ, ನಿಮ್ಗೆ ಇಲ್ಲೇ ಇದೇ ಮೆಟ್ರೋ. ಇದು ಬಂದ್ಬಿಟ್ಟು ಪ್ರೆಸ್ಟೀಜ್ ನ್ಯಾಟಿಂಗ್ ಹಾಲ್ ಅಂತ ಏನೋ ಒಂದು ಅಪಾರ್ಟ್ಮೆಂಟ್ ಇದೆ. ಅಲ್ಲಿಂದ ಒಳಗಡೆ ಬಂದ್ರೆ ನಿಮ್ಗೆ ಇದು ಹತ್ತಿರದಲ್ಲೇ ಇದೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್. ಈ ಕೆರೆ ಎದುರುಗಡೆ ತುಂಬಾ ನಂಬರ್ಸ್ ಈ ಸಲ ಜಾಸ್ತಿ ಇದೆ. ಎಲ್ಲ ಸೈಟ್ಗಳು ಒಳ್ಳೆ ಅಪ್ರೋಚ್. ಬನ್ನೇರ್ಘಟ್ಟ ರೋಡಿಂದ ಒಳಗಡೆ ಬಂದ್ಬಿಟ್ರೆ ಅಂದ್ರೆ ವಿತ್ ಇನ್ 1.5 ಕಿಲೋಮೀಟರ್ ಅಲ್ಲೇ ಮೆಟ್ರೋ ಸ್ಟೇಷನ್ಗೆ ಲೆಸ್ ದ್ಯಾನ್ 2 ಕಿಲೋಮೀಟರ್ ಒಳಗಡೆ, ನಾಟ್ ಇವನ್ 2 ಕಿಲೋಮೀಟರ್. ಐ ಥಿಂಕ್ ಇಟ್ ಇಸ್ ಜಸ್ಟ್ ಹಾರ್ಡ್ಲಿ 1 ಕಿಲೋಮೀಟರ್. ವಿತ್ ಇನ್ ಲೆಫ್ಟ್ ರೈಟ್ ಅಲ್ಲೇ ಒಳ್ಳೆ ಬಿಗ್ ಸೈಟು ಇದೆ, ಚಿಕ್ಕ ಸೈಟು ಇದ್ದಂಗಿದೆ. ಜಸ್ಟ್ ಪ್ಲಾನ್ ಮಾಡಿ ನೀಟಾಗಿ. ಸೊ ಅದು ಬಂದ್ಬಿಟ್ರೆ ಲಾರ್ಜರ್ಲಿ ಬನಶಂಕರಿ, ನಾನು JP ನಗರ್ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ. ಅಂಜನಾಪುರ ಟೌನ್ಶಿಪ್ ಅಲ್ಲಿ ಈಗಲೂ ಕೂಡ ತುಂಬಾ ಸೈಟ್ ಇದೆ, ಒಂದು 20 ಸೈಟ್ ಇದೆ. ಈ ಫರ್ದರ್ ಎಕ್ಸ್ಟೆನ್ಷನ್ ಅಂಜನಾಪುರದಲ್ಲಿ ನಂಬರ್ಸ್ ತುಂಬಾ ಕಮ್ಮಿ ಇದೆ. ನೀವೇನಾದ್ರೂ ಕಾಂಪಿಟೇಟಿವ್ ಪ್ರೈಸ್ ತುಂಬಾ ಇರುತ್ತೆ, ಇಲ್ಲೆಲ್ಲ ಜಾಸ್ತಿ ಆಗೇ ಆಗುತ್ತೆ. ಸೊ ಅದ್ರ ಮೇಲೆ ಗಮನ ಇರಲಿ. ಕೆಲವೊಂದು ಒಳಗಡೆನೆ ಇಲ್ಲಿ ನೋಡಿ 7-8 ಸೈಟ್ ಒಂದೇ ಸಲ ಬಂದಿದೆ. ಓಕೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಅದ್ರ ಜೊತೆಗೆ ಕೆಲವೊಂದು ಸೈಟ್ಗಳು, ಫಾರ್ ಎಕ್ಸಾಂಪಲ್ ಇದು ನೋಡಿ, ಈ ಸೈಟ್ಗಳು ಇವೆಲ್ಲ ಅಂಜನಾಪುರ ಕನಕಪುರ ರೋಡ್ ಮೆಟ್ರೋಗೆ ವಿತ್ ಇನ್ 1.5 ಕಿಲೋಮೀಟರ್ ರೇಂಜ್ ಅಲ್ಲಿ ಇರುವಂತ ಸೈಟ್ಗಳು. ಇವೆಲ್ಲ ತುಂಬಾ ಕಾಸ್ಟ್ಲಿ ಹೋಗ್ಬಿಡುತ್ತೆ, 437, 448 ಎಲ್ಲ. ಯಾಕಂದ್ರೆ ಇದೆಲ್ಲ ತುಂಬಾ ಬೆಳೆದಿರೋ ಏರಿಯಾ ಇದು. DLF ಸಿಟಿಗಿನ ಫಸ್ಟದಲ್ಲೇ ಬರುತ್ತೆ. ಹೀರಾನಂದಿನಿ ಕೂಡ ಇಲ್ಲೇ ಪಕ್ಕದಲ್ಲೇ ಬರುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ಗಮನ ಇರಲಿ. ಸೊ ಈ ಸಲ ಬನಶಂಕರಿ 6 ಸ್ಟೇಜ್ ಅಲ್ಲಿ
ಮಲ್ಟಿಪಲ್ ಬ್ಲಾಕ್ಸ್ ಇದೆ, 1 2 3 4 5 6 7 8 ಅಂತೇಳಿ. 10 ಅಲ್ಲಿ ಸ್ವಲ್ಪ ಕಮ್ಮಿ ಇದೆ. ಬ್ಲಾಕ್ 5 ಅಲ್ಲಿ ಈ ಸಲ ಒಂದು 3 ಸೈಟ್ ಇದೆ, ಬಟ್ ಇಲ್ಲಿ BBMP ಡಂಪಿಂಗ್ ಯಾರ್ಡ್ ಇದೆ, ಬಟ್ ತುಂಬಾ ಮನೆ ಆಗಿದೆ. ಇದ್ರದ್ದು ಸ್ವಲ್ಪ ಇಶ್ಯೂಸ್ ಎಲ್ಲ ಇದೆ, ನೋಡ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ. ನಾನು ಪಾರ್ಟಿಸಿಪೇಟ್ ಮಾಡಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಪ್ರೈಸ್ ಅಲ್ಲಿ ನೀವು ಎಷ್ಟು ಕೊಡಬೇಕು ಅಂತ ಸ್ವಲ್ಪ ಇನ್ವೆಸ್ಟಿಗೇಷನ್ ಚೆನ್ನಾಗಿ ಮಾಡಿ. ಬಿಕಾಸ್ ಎಲ್ಲ ಅದರ್ ಬ್ಲಾಕ್ಸ್ ರೇಟಿಗೂ ಮತ್ತೆ 5th ಬ್ಲಾಕ್ ರೇಟಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ಜಸ್ಟ್ ಬಿಕಾಸ್ ಆಫ್ ಇದೊಂದು ವಿಷಯಕ್ಕೋಸ್ಕರ. ಬಟ್ ಹಾಗಂತ ಹೇಳಿ ಅಲ್ಲೇನು ಮನೆ ಆಗಿಲ್ಲ ಅಂತ ಹೇಳಿ ಝೂಮ್ ಔಟ್ ಮಾಡಿದೆ, ಪ್ರತಿಯೊಂದು ಬಂದಿರೋ ಆಕ್ಷನ್ ಸೈಟ್ ಪಕ್ಕದಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ. ಓಕೆ, ಪ್ರೈಸ್ ಪಾಯಿಂಟ್ ಬಗ್ಗೆ ಸ್ವಲ್ಪ ಗಮನ ಇರಲಿ. ಈ ಬ್ಲಾಕ್, ಸ್ಪೆಷಲಿ ಈ ಬ್ಲಾಕ್ ಏನಿದೆಯಲ್ಲ, ಇದು ತೂರಳ್ಳಿ ಫಾರೆಸ್ಟ್ ಬ್ಯಾಕ್ ಸೈಡ್ ಬರುತ್ತೆ. ಸೊ ನಾವೇನು ಮಂತ್ರಿ ಫಾರೆಸ್ಟ್ ವ್ಯೂ ಎಲ್ಲ ಏನಿದೆಯಲ್ಲ ಅದರ ಬ್ಯಾಕ್ ಸೈಡು, ಇದಕ್ಕೆ ನೀವು ಹೋಗ್ಬೇಕಂತ. ಇದು ಕೂಡ ಈ ಏನ್ ಜಂಕ್ ಕಾಣ್ತಾ ಇದೆಯಲ್ಲ ಯೆಲ್ಲೋ ಕಲರ್, ಒಂದು 20 25 30 ಸೈಟು, ಇದು ಮೆಟ್ರೋ ಸ್ಟೇಷನ್ಗೆ ತುಂಬಾ ಹತ್ರ. ಐ ವಿಲ್ ಶೋ ಯು ದಾಟ್ ಹೆಂಗೆ ಅಂತೇಳಿ. ಸೊ ಇಲ್ಲಿ ನೋಡಿ, ನೈಸ್ ರೋಡ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಏನಿದೆಯಲ್ಲ, ಇದೇ ಸಿಲ್ಕ್ ಇನ್ಸ್ಟಿಟ್ಯೂಟ್. ನನ್ನ ಕರ್ಸರ್ ನೋಡಿ, ನಾನು ಕರ್ಸರ್ ರೌಂಡ್ ಮಾಡ್ತಾ ಇದ್ದೀನಿ. ಇದು ಸಿಲ್ಕ್ ಇನ್ಸ್ಟಿಟ್ಯೂಟ್, ಕನಕಪುರ ರೋಡ್ ಮೆಟ್ರೋ. ಇದು ಇಲ್ಲಿಂದ ನೀವು ಒಳಗಡೆ ಹೋಗ್ಲಿಕ್ಕೆ ಇಲ್ಲಿ ಪಾತ್ ಇದೆ, ವಿತ್ ಇನ್ 1.5 ಕಿಲೋಮೀಟರ್ ರೇಂಜ್ ಅಲ್ಲಿ ಇದೆ. ಈ ಬೆಟಾಲಿಯನ್ ತುಂಬಾ ಅಪಾರ್ಟ್ಮೆಂಟ್ಸ್ಗಳು ತುಂಬಾ ಇದೆ, ಆದರ್ಶ್ ಆಗಲಿ ಮಂತ್ರಿ ಆಗಲಿ. ಓಕೆ, ಇಟ್ ಇಸ್ ಅಗೈನ್ ವಿಲಾಸ್ ಫಾರ್ಮ್ಯಾಟ್ಗಳು ತುಂಬಾ ಇದೆ. ಇಟ್ಸ್ ವೆರಿ ಗುಡ್ ಲೊಕೇಶನ್ ರೈಟ್ ನಾವು. ಮೋಸ್ಟ್ಲಿ ಇದು ನಿಮಗೆ ಸರ್ಫೇಸಿಂಗ್ ಮೋಸ್ಟ್ಲಿ ಸ್ವಲ್ಪ ಎಲಿವೇಶನ್ ಹಿಂದೆ ಮುಂದೆ ಇರ್ಬೋದು, ಈ ತರ ಇದೆ. ಸೊ ಈ ತರ ನೀವು ಕಂಪ್ಲೀಟ್ ಆಗಿ ನ್ಯಾವಿಗೇಟ್ ಮಾಡಿ ಸೈಟ್ ಅನ್ನ ಬೇಸ್ಡ್ ಆನ್ ಯುವರ್ ಬಜೆಟ್ ಮತ್ತೆ ನಿಮ್ದು ಫಿನಾನ್ಷಿಯಲ್ ಪ್ಲಾನ್ ಪ್ರಕಾರ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ನೀವು ಈ ಆಪ್ಷನ್ಗೆ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತೀನಿ. ನಾನು KPP ಬಗ್ಗೆ ಕವರ್ ಮಾಡಿದ್ದೀನಿ, BDA ವೆಬ್ಸೈಟ್ ಹೇಗೆ ಹೋಗ್ಬೇಕು ಡೌನ್ಲೋಡ್ ಮಾಡಿ ಕವರ್ ಮಾಡಿದ್ದೀನಿ, ಹಾಗೆ ಅದ್ರ ಜೊತೆಗೆ ನ್ಯಾವಿಗೇಷನ್ ಕೂಡ ಹೇಗೆ ಮಾಡ್ಬೇಕಂತ ಕವರ್ ಮಾಡಿದ್ದೀನಿ. ಸೊ ಇಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮ್ಗೇನಾದರೂ ಕ್ವಶನ್ಸ್ ಇದ್ರೆ ಈ ವಿಡಿಯೋ ಕೆಳಗಡೆನೆ ಸಿಂಪಲ್ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಿವ್ಯೂ ಹೇಗಿತ್ತು ಅಂತ ಹೇಳಿ. ಏನಾದರೂ ಪಾಯಿಂಟ್ ಮಿಸ್ ಆಗಿದ್ರೆ ನೀವು ಅದನ್ನು ಆ್ಯಡ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡಿ. ನಿಮಗೆ ಫ್ರೀ ಕನ್ಸಲ್ಟೇಷನ್ ಬೇಕು, ಆಫ್ಟರ್ ಆಲ್ ದ ಡೀಟೇಲ್ಸ್ ಯು ವಾಂಟ್ ಟು ಟಾಕ್ ಟು ಮೀ ಫಾರ್ ಫ್ಯೂ ಮಿನಿಟ್ಸ್ ವಿತ್ ಯುವರ್ ಬೇಸಿಕ್ ಕ್ವಶನ್ಸ್, ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಮೆಸೇಜ್ ಮಾಡಿ, ನನಗೆ ನಂಬರ್ ಶೇರ್ ಮಾಡಿ, ನಾನೇ ನಿಮಗೆ ಖುದ್ದಾಗಿ ನಾನೇ ಪರ್ಸನಲ್ ಆಗಿ ಕಾಲ್ ಮಾಡ್ತೀನಿ. ಸೊ ಆನ್ ದಟ್ ನೋಟ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಬಾಯ್.